ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಘು, ನಾನು ಚಂದ್ರಶೇಖರ್ ಅವ್ರು ಕೇಳ್ಬಿಡ್ತೀನಿ. ಚಂದ್ರಶೇಖರ್ ಅವರೇ, ಇದರಲ್ಲಿನ ಗುಂಪುಗಾರಿಕೆ ಪ್ರವಾಸ ಅಂತ ಏನಾದರೂ ನಿಮಗೆ ಕಾಣಿಸ್ತಾ ಇದೆಯಾ? ಬಿಜೆಪಿ ಅವರಿಗೆ ಗುಂಪು ಕಟ್ಕೊಂಡು ಹೋಗ್ತಿದ್ದಾರೆ ಇವರು. ಸಿದ್ದರಾಮಯ್ಯನವ್ರ ಪರವಾಗಿ, ಡಿ.ಕೆ. ಶಿವಕುಮಾರ್ ಪರವಾಗಿ ಕುರ್ಚಿ ಕಿತ್ತಾಟದ ಒಂದು ರೆಬೆಲ್ ಬಾಣ ಇಲ್ಲೇನಾದರೂ ಹೋಗ್ಬಿಟ್ಟಿದೆ, ಅಥವಾ ಅಲ್ಲಿಂದ ಒಂದು ಚೌಕಾಶಿ ಮಾಡ್ತಿದ್ದು ಅಂತ ಅನಿಸ್ತಿದೆ ನಿಮಗೆ? ಅಲ್ಲ, ನೀವು ನನ್ನ ಕಾಂಗ್ರೆಸ್ ಸ್ನೇಹಿತರು ಮಾತಾಡ್ಬೇಕಾದ್ರೆ ಆ್ಯಕ್ಚುಲಿ ನೀವೇ ಅಬ್ಜೆಕ್ಟ್ ಮಾಡ್ತೀವಿ ಅಂತ ಇಟ್ಕೊಂಡ್ರಿ. ನೋಡಿ, ಭಾರತದಲ್ಲಿ ಚುನಾವಣೆ ಶುರುವಾಗಿ ಆಡಳಿತ ಪಕ್ಷಗಳು ಮತ್ತು ಚುನಾವಣಾ ಸರ್ಕಾರಗಳು ನಿರ್ಮಾಣ ಆದಾಗಲಿಂದನೂ ಪ್ರತಿ ಸರಿನೂ ಕೂಡ ಈ ಥರ ಶಾಸಕರ ಗುಂಪುಗಳು ವಿದೇಶ ಪ್ರವಾಸಕ್ಕೆ ಹೋಗ್ತಾನೆ ಇರ್ತವೆ. ಅದಕ್ಕೋಸ್ಕರ ಒಂದು ಪ್ರೊಸೀಜರ್ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಒಂದು 2-3 ತಿಂಗಳಿಂದ ಇದಾಗುತ್ತೆ. ಅದಕ್ಕೆ ಪರ್ಮಿಷನ್ ತಗೊಳುತ್ತೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಗೊತ್ತಿರುತ್ತೆ, ಚೀಫ್ ಮಿನಿಸ್ಟರ್ ಗೊತ್ತಿರುತ್ತೆ, ಅದೆಲ್ಲ ಮತ್ತೆ ಎಲ್ಲ ಪಕ್ಷದ ಸದಸ್ಯರು ಸೇರ್ಕೊಂಡು ಅದಕ್ಕೊಂದು ಸಮಿತಿ ಆಗುತ್ತೆ. ಹಾಗಾಗಿ ಅದನ್ನು ಫಾರ್ಮಲ್ ಆಗಿ ಹೋಗಿ ಬರ್ತಾರೆ. ಇದು ಎಲ್ಲ ರಾಜ್ಯದಲ್ಲಿ ಇದೆ, ಬಿಜೆಪಿ ಕಾಂಗ್ರೆಸ್ ಅಂತಲ್ಲ. ಅದು ಇಲ್ಲಾಗಿರ್ತಕ್ಕಂಥದ್ದೇನು, ಯಾವುದೋ ಒಂದು ಪಕ್ಷದ ಒಂದು ಬಣದ MLAಗಳು, ಒಂದು ಬಣದ MLA ಇಲ್ಲ ಅಂತಾರೆ ಚಂದ್ರಶೇಖರ್ ಅವರು. ಏನಂತ ಹೇಳಿದ್ರು ಮತ್ತೆ ಇವತ್ತು ಡಿ.ಕೆ. ಶಿವಕುಮಾರ್ ಅಂದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೆ ಸರ್ಕಾರಕ್ಕೆ ಗೊತ್ತಿಲ್ದಿರೋ ವಿಚಾರ. ಇಸ್ ನಾಟ್ ಓನ್ಲಿ ಗವರ್ನಮೆಂಟ್, KPCC ಅಧ್ಯಕ್ಷನಿಗೆ ಗೊತ್ತಿಲ್ದಿರೋ ವಿಚಾರ. ಅವನ ಪಕ್ಷದ MLAಗಳು, ಕ್ಷಮಿಸಿ, ಅವರ ಪಕ್ಷದ MLAಗಳು, ಅವರ ಸರ್ಕಾರದ MLAಗಳು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ರಾತ್ರೋರಾತ್ರಿ ಹಿಡಿದ್ರೆ ಷಡ್ಯಂತ್ರ ಅಲ್ವೋ? ಇಲ್ಲಿಂದ ಡೆಪ್ಟಿ ಚೀಫ್ ಮಿನಿಸ್ಟರ್ ಗೊತ್ತಾಗ್ದಂಗೆ ಇರ್ತಿತ್ತ? ಅಥವಾ ಡೆಪ್ಟಿ ಚೀಫ್ ಮಿನಿಸ್ಟರ್ನ ಬಿಟ್ಬಿಟ್ಟು ನೀವೆಲ್ಲವೂ ಸರ್ಕಾರ ನಡೆಸ್ಕೊಂತ ಇದ್ರೆ ನೀವು ಯಾವ್ದಕ್ಕಾರು ಒಂದಕ್ಕೆ ಉತ್ತರ ಕೊಡಿ. ನೀವು ಹಾಗಾದ್ರೆ ಸಿದ್ದರಾಮಯ್ಯನವರ ಕ್ಯಾಂಪ್ ಅಂತ ನೀವು ಹೇಳೋದಿದ್ದನ್ನ ಅದು ಸುರೇಶ್ ಅವ್ರ ಬಾಯಲ್ಲೇ ಬಂದಿದ್ದೀರಾ. ಸಿದ್ದರಾಮಯ್ಯನವರ ಕ್ಯಾಂಪು, ಸಿದ್ದರಾಮಯ್ಯನವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ, ಬೇರೆಯವರ ರಾಜ್ಯಕ್ಕೆ ಒಳ್ಳೇದು ಮಾಡೋದಕ್ಕಲ್ಲ. ಯಾವುದೋ ಒಬ್ಬ ಪುಣ್ಯಾತ್ಮಂದು ಯಾವುದೋ ಒಂದು ಕುರ್ಚಿ ಉಳಿಸೋದಕ್ಕೋಸ್ಕರ ಇವತ್ತು ರಾಜ್ಯದ ಇದನ್ನ ಅಷ್ಟು ಇಲಾಖೆಗಳ ಬಲಿಪಶು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿಸ್ಬೇಕಾ ಬೇಡವಾ? ಇದಕ್ಕೆ ಮತ್ತೆ ಹೋಗ್ತಿರ್ತಕ್ಕಂಥ ಸಂದರ್ಭ ಎಂತದ್ದು, ಬಜೆಟ್ ಮುಗಿಸ್ಕೊಂಡು ಹೋಗ್ಬೋದಲ್ಲ ನೀವು. ಇಂಥ ಸಂದರ್ಭದಲ್ಲಿ ಎಲ್ಲ ವಿಚಾರ ಆಯ್ತು. ವೆಂಕಟೇಶ್ವರ ಹೋಗ್ತಾ ಇದ್ದಲ್ಲ ಸಚಿವರು, ಅವ್ರ ಡಿಪಾರ್ಟ್ಮೆಂಟ್ ಇದೆ ರೀ, ಅವ್ರ ಡಿಪಾರ್ಟ್ಮೆಂಟ್ ವೆರಿ ಕ್ರೂಷಿಯಲ್ ಟೈಮ್. ಈಗ 3ನೇ ತಾರೀಕು ಅವ್ರು ಬರ್ತಿದಾರಪ್ಪ. ಈಗ 18ಕ್ಕೇನೋ ಹೋಗ್ತಾರಂತೆ ಅವರು. 18ನೇ ತಾರೀಕು ಹೋಗಿ ಮಾರ್ಚ್ 3ಕ್ಕೆ ಬರ್ತಾರಂತೆ. 3ಕ್ಕೆ ಬಂದು ಮಾರ್ಚ್ 5 ಅಥವಾ ಅದರ ಮೇಲೆ ಬಜೆಟ್ ಮಂಡನೆ ಇದ್ದಾಗ ಅವ್ರು ಅಧ್ಯಯನ ಮಾಡ್ಕೊಂಡು ಬಂದಿದ್ದ ಅಂಶ ಎಲ್ಲ ಸೇರಿಸ್ಕೊಂಡು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಮಾತಾಡ್ಬಿಡ್ತಾರೇನೋ. ಆ ಪಾಯಿಂಟ್ಸ್ ಹೇಳ್ಬಿಡ್ಬೋದೇನೋ ಚಂದ್ರಶೇಖರ್ ಅವರೇ? 3ನೇ ತಾರೀಕು ಅವ್ರು ಬರ್ತಾ ಇದ್ದಾರೆ. ನೀವು ತಮಾಷೆ ಕೇಳೋದು ಸರಿ ಇದೆ, ವ್ಯಂಗ್ಯವಾಗಿ ಕೇಳೋದು ಸರಿ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ಡಿಪಾರ್ಟ್ಮೆಂಟ್ ವಿಷಯ ಬರಬೇಕು ಅಂತ ಹೇಳಿದ್ರೆ ಕನಿಷ್ಠ 2 ತಿಂಗಳ ಜೊತೆ ಕೂತ್ಕೋಬೇಕು. ಆ ಡಿಪಾರ್ಟ್ಮೆಂಟ್ ಅಲ್ಲಿ 5 ವರ್ಷದ ಕೆಳಗಡೆ ಏನಾಯ್ತು, ಹೋದ ವರ್ಷ ಏನಾಯ್ತು, ಎಷ್ಟು ಡಿಸ್ಪೋಸ್ ಮಾಡಿದೆ. ಕೇಂದ್ರದಲ್ಲೇ ಬಜೆಟ್ ಮಂಡಿಸಿದ GST ಎಲ್ಲ ಅಮಲು ಇಂಪ್ಲಿಮೆಂಟೇಷನ್ ಆಗಿದೆ, ಏರುಪೇರು ಆಗಿದೆ, ಪಾಯಿಂಟ್ಸ್ ಇಟ್ಕೊಂಡು ಮಾಡಿದ್ದಾರೆ. ಕಳೆದ ವರ್ಷದಲ್ಲಿ ಇದೆಲ್ಲ 19 ಇಲಾಖೆಗಳಲ್ಲಿ 40% ಗಿಂತ ಹೆಚ್ಚು ಖರ್ಚಾಗಿರ್ಲಿಲ್ಲ, ಇನ್ಕ್ಲೂಡಿಂಗ್ ಪರಿಶಿಷ್ಟ ಜಾತಿ ಮತ್ತೆ ಕಲ್ಯಾಣ ಇಲಾಖೆ ಒಳಗಡೆಗೆ. SC ST ಇದ್ರೊಳಗಡೆಗೂ ಕೂಡ 40% ಗಿಂತ ಜಾಸ್ತಿ ಖರ್ಚಾಗಿರ್ಲಿಲ್ಲ. ಅದ್ರ ಅರ್ಥ ಏನು? ಈ ಸರ್ಕಾರ ಫಸ್ಟ್ ಆಫ್ ಆಲ್ ದುಡ್ಡು ಅಲಾಟ್ ಮಾಡಲ್ಲ, ಮಾಡಿದಕ್ಕೆ ಫಂಡ್ ಹಾಕಲ್ಲ, ಹಾಕಿರೋ ಫಂಡ್ ಉಪಯೋಗ ಮಾಡಲ್ಲ. ಯಾಕೆ ಇವತ್ತು ಕರ್ನಾಟಕ ಈ ಪರಿಸ್ಥಿತಿ ಬಂದು ಇದೇ ಕಾರಣಕ್ಕೋಸ್ಕರ. ಇಂಥ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಲಿ MLAಗಳಾಗಲಿ ಯಾವ್ಯಾವ್ದು ಉಳಿದಿದ್ದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕಾ, ಅದನ್ನ ತಗೊಂಡು ಯಾವ್ದಕ್ಕಾದ್ರು ವಿನಿಯೋಗ ಮಾಡ್ಕೋಬೇಕಾ, ಇಂಥದ್ದು ಪ್ಲಾನ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿಯ ಒಂದು ಕುರ್ಚಿ ಉಳಿಸೋದಕ್ಕೋಸ್ಕರ ಇವರೆಲ್ಲ ಈಗ ಹೋಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಯಾಕೆ ಓಪನ್ ಆಗಿ ಹೇಳ್ಬೋದಾಗಿತ್ತಲ್ಲ, ಯಾವ ಇಲಾಖೆ ಎಲ್ಲ ಪಲಾಖೆ ಅಲ್ಲ ರೀ, ನಮ್ಮಿಷ್ಟ ನಾವು ಹೋಗ್ಕೊಂತೀವಿ ಅಂತೇಳಿ ಯಾಕೆ ಜನರ ಕಣ್ಣಿಗೆ ಮಂಡಿಸ್ತೀರಿ ನೀವು? ಪಶುಸಂಗೋಪನಾ ಇಲಾಖೆಯ ಉನ್ನತೀಕರಣವಾಯಿತು ಅಥವಾ ಅದರಲ್ಲಿ ಏನೋ ಬಹಳ ಸಮಸ್ಯೆಗಳಾಗ್ಬಿಟ್ಟಿದೆ, ನಾವು ತುರ್ತಾಗಿ ಹೋಗಿ ಒಂದು 15 ದಿನ ಅಧ್ಯಯನ ಮಾಡಿಬಿಟ್ಟು ವಾಪಸ್ತು ಎಲ್ಲ ಮೆಟೀರಿಯಲ್ಸ್ ತಂದು ಇಮ್ಮಿಡಿಯೇಟ್ ಆಗಿ ಕರ್ನಾಟಕದ ಹಸುಗಳನ್ನ ರಾಸುಗಳನ್ನ ಡೆವಲಪ್ ಮಾಡ್ಬಿಟ್ಟು ನೆಕ್ಸ್ಟ್ ಸ್ಟೇಜ್ ತಂದುಬಿಡೋಣ ಅಂತಾನ? ಇದು ಹೋಗ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಯಾರು ಇವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು ಅಲ್ಲಿ ಪಶುಸಂಗೋಪನೆ ಅದ್ಭುತವಾಗಿದೆ ಅಂತ? ರಮಕಾಂತ್, ಒಂದು ವಿಚಾರ ಹೇಳ್ತೀನಿ. ಕುಣಿಲಾರ್ದವ್ರು ನೆಲ ಡೊಂಕು ಅಂತ ಹೇಳಿ ನಾವು ಬಿಜೆಪಿ ಏನ್ ಕಂಡ್ರು ಹಂಗೆ ಯಾವಾಗ್ಲೂ ಹಾಗೆ ಮಾತಾಡ್ತಾರೆ. ಯಾಕೆ ಅಂತಂದ್ರೆ ಈಗ ಒಂದು ವಿಚಾರವನ್ನ ಇವರು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಒಂದು ರೂಲ್ಸ್ ಅಂತ ತಂದಿದ್ದಾರೆ. ಯಾವುದೇ ಕ್ಯಾಬಿನೆಟ್ ದರ್ಜೆಯ ಯಾವುದೇ ಸಚಿವರು, ಕ್ಯಾಬಿನೆಟ್ ದರ್ಜೆಯ ಯಾವುದೇ ಶಾಸಕರು ಹೊರಗಡೆ ಹೋಗ್ಬೇಕು ಅಂದ್ರು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಪರ್ಮಿಷನ್ ಬೇಕೇ ಬೇಕು. ಆ ಪರ್ಮಿಷನ್ ಇವರು ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಅಪ್ಲೈ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಯಾಕೆ ಕೇಂದ್ರ ಸರ್ಕಾರ ಯಾಕೆ ಕೊಡ್ತು? ಆ ತರ ತಪ್ಪಿರೋ ನೀವು ಮೋದಿ ಅವರು ಸ್ಟಾಪ್ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಸ್ಟಾಪ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಸ್ಟಾಪ್ ಮಾಡಿ ಆಯ್ತು. ನೀವು ನಾಳೆ ನಿಮ್ದೇ ಮಿನಿಸ್ಟ್ರಿ ಆಫ್ ಎರಡು ವಿಚಾರ ಬರುತ್ತೆ. ನೀವೇ ಕೇಳಿಸ್ಕೊಬಿಡಿ. ಈಗ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರಿಗೆ ನೋಡಿ, ನಾವು ಪಶುಸಂಗೋಪನೆ ಹೋಗ್ತಾ ಇದೀವಿ, ನಾವು ಹಸುಗಳ ಅಧ್ಯಯನ ಮಾಡಕ್ ಹೋಗ್ತಾ ಇದೀವಿ, ನಿಮ್ ಅನುಮತಿ ಬೇಕು ಅಂತ ಯಾರು ಕೇಳಲ್ಲ ರೀ. ಕೇಳ್ತಾರೆ ಹೋಗಪ್ಪ ಅಂತಾರೆ ಅವರು. ಅದಕ್ಕೂ ಪಶುಸಂಗೋಪನೆಗೂ ಸಂಬಂಧ ಏನು? ಪಾಯಿಂಟ್ ಯಾಕೆ ಕೇಳಿದೆ ಅಂದ್ರೆ ಯಾರಿಗೂ ಗೊತ್ತಿಲ್ದಿರ ಓಡೋಗ್ಬಿಟ್ಟವ್ರೆ, ಕದ್ದೋಡಾಡ್ತಾವ್ರೆ ಅಂದ್ರಲ್ಲ, ಅದಕ್ಕೆ ಕೇಳಿದ್ದು. ನಿಮ್ಮದೇ ಎಕ್ಸ್ಟರ್ನಲ್ ಅಫೇರ್ಸ್, ನಿಮ್ಮದೇ ಮೋದಿ ನಿಮ್ಮದೇ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮೋದಿ ಅವ್ರಿಗೆ ಎಲ್ಲಾರ್ಗು ಪರ್ಮಿಷನ್ ಕೊಟ್ಟು, ಗೃಹ ಇಲಾಖೆ ಅಮಿತ್ ಶಾ ಅವರು ಪರ್ಮಿಷನ್ ಕೊಟ್ಟ ಮೇಲೆ ಹೋಗಿರಲ್ಲ. ಅವ್ರು ನೆನ್ನೆ ಹೋಗಿಲ್ಲ ಪರ್ಮಿಷನ್ ರಿಕ್ವೆಸ್ಟ್, ಆಲ್ರೆಡಿ ಹೋಗಿದೆ ಪರ್ಮಿಷನ್ ಇವರೇ
ಕೊಟ್ಟವ್ರೆ, ಯಾವಾಗ ಅಂತ ಡೇಟ್ ಅನ್ನು ಅವ್ರ ತಗೊಳ್ಳಿ. ಮೊದಲನೇದು. ಇನ್ನೊಂದು ರಾಂಗ್ ಪರ್ಸೆಪ್ಷನ್ ಅನ್ನ ಬಿಜೆಪಿ ಅವರು ಏನು ನರೇಷನ್ ಸೆಟ್ ಮಾಡ್ತಾರೆ. ಯಾವನು ಸ್ಟಡಿ ಟೂರ್ ಅವರು ಬರೀ ಹಸು ಮಾತ್ರ ಹೋಗ್ತಾರ. ನೀವು ಇನ್ನೊಂದು ತಿಳ್ಕೊಂಡಿದ್ದೀರಾ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇಸ್ ಫೇಮಸ್ ಫಾರ್ ಮೀಟ್. ಏನು ನಮ್ಮ ಕುರಿ ಸಾಗಾಣಿಕೆ ಇದೆಯಲ್ಲ, ಇಡೀ ಪ್ರಪಂಚದಲ್ಲೇ ನಂಬರ್ 1 ಇರೋದು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲಿ. ಸೊ ಇವಾಗ ಏನು ನಮ್ಮ ದೇಶದಲ್ಲಿ ಏನು ಇದನ್ನ ನಮ್ಮ ರಾಜ್ಯದಲ್ಲಿ ಹಸುವಿನ ಹಾಲನ್ನು ಹೇಗೆ ನಾವು ಹೆಚ್ಚಿಗೆ ಮಾಡಿದೀವಿ, ಅದೇ ರೀತಿ ಪಶು ಸಂಗೋಪನೆಯಲ್ಲಿ ಏನು ಈ ಕುರಿ ಉತ್ಪನ್ನಗಳಿದಾವೆಲ್ಲ, ಕುರಿ ಉತ್ಪನ್ನಗಳ ಜಾಸ್ತಿ ಮಾಡುವಂತ ಯೋಚನೆ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ದ ಬೆಸ್ಟ್ ಮೀಟ್ ಇಸ್ ಅವೈಲಬಲ್ ಇನ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್. ನೀವು ನೋಡಿ, ಅಲ್ಲಿಂದ ಬ್ರೀಡ್ ಅನ್ನು ಇಂಪೋರ್ಟ್ ಮಾಡ್ಕೊಂಡು ಈಗ ಬೇರೆ ಎಲ್ಲಾ ಪ್ರಪಂಚಕ್ಕೂ ಎಕ್ಸ್ಪೋರ್ಟ್ ಮಾಡ್ತಾರೆ ಹೈಯೆಸ್ಟ್ ಮೀಟ್ ಅನ್ನ. ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಸುಮ್ಮನೆ ಏನೋ ಒಂದಂತಲ್ಲ. ಈಗ ಇನ್ನೊಂದು ವಿಚಾರವನ್ನು ಮಾತಾಡ್ತಾ ಇದ್ರು. ಈಗ ಆಯ್ತು, ಈಗ ಫಾರಿನ್ ಟ್ರಿಪ್ಗಳು ಹೋದಾಗ ಲಾಸ್ಟ್ ಟೈಮು ಇವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವ್ ಯಾಕೆ ಸ್ಟಾಪ್ ಮಾಡಿದ್ರಿ? ಯಾಕೆ ಶರತ್ ಬಚ್ಚೇಗೌಡರಿಗೆ ಯಾಕೆ ಸ್ಟಾಪ್ ಮಾಡಿದ್ರಿ? ಆಮೇಲೆ ಎಲ್ಲಾರು ಮಾಧ್ಯಮದವರೆಲ್ಲ ಬೈದ ಮೇಲೆ ಏನ್ರಿ ಏನು ಸ್ಟಡಿ ಟೂರ್